ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ಹೆಬ್ಬಾಳ್. ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳನ್ನು ತಲುಪಿಸಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಸನ್ಮಾನ. ವಾರ್ತೆಗಳ ವಿವರ. ಮುದ್ದೆಬೇಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಸಿಸೇರಿಯನ್ ಸೌಲಭ್ಯ, ಸ್ವಚ್ಛತೆ ಹಾಗೂ ಇನ್ನಿತರ ಚಿಕಿತ್ಸಾ ಸಂಬಂಧಿ ಸೌಲಭ್ಯಗಳನ್ನು ಬಡವರಿಗೆ ಪ್ರಾಮಾಣಿಕವಾಗಿ ತಲುಪುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರುವ ಸದಸ್ಯರ ಮೇಲಿದೆ ಎಂದು ಹೆಸ್ಕಾಂ ಗ್ರಾಹಕ ಸಲಹಾ ಸಮಿತಿ ನಾಮನಿರ್ದೇಶಿತ ಸದಸ್ಯೆ ಕವಿತಾ ದಡ್ಡಿ ಹೇಳಿದರು. ಅದು ತಮಗೂ ಗೊತ್ತಿದ್ದಂತ ವಿಷಯನೇ ಐತಿ. ಅದಕ್ಕಾಗಿ ತಾವುಗಳು ಈ ನಾಮನಿರ್ದೇಶಕರೇನ ಆಯ್ಕೆ ಆಗಿದ್ದೀರಲ್ಲ, ನೀವು ನಿಮಗಂದು ನಾನು ಜವಾಬ್ದಾರಿ ವೈಯಕ್ತಿಕವಾಗಿ ಹೇಳಕತ್ತೀನಿ ಅಂತ ತಿಳ್ಕೋರಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ, ಇಡೀ ತಾಲೂಕಿನ ಪರವಾಗಿ, ಒಬ್ಬ ಮಹಿಳೆಯ ಪರವಾಗಿ ಹೇಳ್ತೀನಿ ಅಂತ ತಿಳ್ಕೊ. ಏನಪ್ಪಾ ಅಂತಂದ್ರ, ಈಗ ಮಹಿಳೆಯರ ಕೆಲವೊಂದು ಗುಪ್ತ ಸಮಸ್ಯೆಗಳು ಬಾಳ ಇರ್ತಾವ. ಪಟ್ಟಣದ ಬೆಂಗಳೂರು ಬೇಕರಿ ಹಾಲ್ನಲ್ಲಿ ಮಂಗಳವಾರ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸ್ಥಳೀಯ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಇಲ್ಲಿಯೇ ಆಗುವ ಕೆಲಸಕ್ಕೆ ಜಿಲ್ಲಾ ಆಸ್ಪತ್ರೆಗಳಿಗೆ ರೋಗಿಗಳನ್ನು, ಗರ್ಭಿಣಿಯರನ್ನು ಸಾಗಹಾಕುವ ಕೆಲಸ ಆಗಬಾರದು. ಡಯಾಲಿಸಿಸ್ ಎಲ್ಲ ವರ್ಗದವರಿಗೂ ಒಂದೇ ರೀತಿಯಲ್ಲಿ ಕಾಣಬೇಕು ಎಂದು ಸಲಹೆ ಮಾಡಿದರು. ಹಸ್ಕಿ ಫೌಂಡೇಶನ್ ಅಧ್ಯಕ್ಷ CB ಹಸ್ಕಿ ಮಾತನಾಡಿ, ಮುದ್ದೇಬೇಳದಲ್ಲಿ ಶಾಸಕ CS ನಾಡಗೌಡರ ಪ್ರೋತ್ಸಾಹದಿಂದ ನಿಜವಾಗಿ ದುಡಿದವರಿಗೆ ಆದ್ಯತೆ ಸಿಕ್ಕಿದೆ. ಬ್ಲಡ್ ಬ್ಯಾಂಕ್ ಅಗತ್ಯವಾಗಿದ್ದು ಸರ್ಕಾರದಿಂದಲೇ ಬ್ಲಡ್ ಬ್ಯಾಂಕ್ ಸ್ಥಾಪಿಸುವ ಕೆಲಸ ಆಗಬೇಕು. ಅದಕ್ಕೆ ಅಗತ್ಯ ಬಿದ್ದರೆ ಹಸ್ಕಿ ಫೌಂಡೇಶನ್ ನೆರವು ನೀಡಲಿದೆ ಎಂದು ಹೇಳಿದರು. ಇದರ ಜೊತೆ ಇನ್ನೊಂದು ಏನಂದ್ರೆ, ಮೊನ್ನೆ ನಾವು ನಮ್ಮ ಫೌಂಡೇಶನ್ ಕಾರ್ಯಕ್ರಮ ನಾನು ಹೇಳಿದ್ದೆ, ಅದಕ್ಕೆ ತಮ್ಮ ಸಹಾಯ ಸಹಕಾರ ಬೇಕಾಗ್ತದೆ. ಇವತ್ತು ಇಷ್ಟೆಲ್ಲ ಸಮಸ್ಯೆ ಆದ್ರೂ ಸಹಿತ ನಾವು ಏನೇ ಮಾಡಬೇಕಾದ್ರೂ ವಿಜಯಪುರ ಮತ್ತು ಬಾಗಲಕೋಟೆ ಹೋಗ್ಬೇಕು. ಬ್ಲಡ್ ಬ್ಯಾಂಕ್ ಇಂದು ಬಹಳ ನಮ್ಮಲ್ಲಿ ಖರ್ಚು ಸಾಧ್ಯ ಇದೆ. ಇಲ್ಲಿ ನಮ್ಮ ಇವತ್ತು ಮುದ್ದೇಬಾಳದಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲ. ಅದಕ್ಕೆ ತಾವು ದಯಮಾಡಿ ಇವತ್ತೇನ ಗುಳಿ ಸಾಹೇಬರು ಆದ್ಯತೆ ಅವ್ರ ಜೊತೆಯಾಗಿ ಎಲ್ಲ ಸದಸ್ಯರು ಕೂಡ್ಕೊಂಡು ಶಾಸಕರ ಮೇಲೆ ಒತ್ತಡ ಹೇರಿ ಒಂದು ಹುದ್ದೆ ಮೂಲಕ ಸರ್ಕಾರಿ ಬ್ಲಡ್ ಬ್ಯಾಂಕ್ ಮಂಜೂರು ಮಾಡೋದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತೀನಿ. ಒಂದು ವೇಳೆ ಸರ್ಕಾರ ಆಗದೆ ಇದ್ದಲ್ಲಿ ನಾವು ನಮ್ಮ ಫೌಂಡೇಶನ್ ಮಾಡಬೇಕಂತ ವಿಚಾರ ಮಾಡಿವಿ, ಈಗ ತಮ್ಮ ಗಮನಕ್ಕೆ ತಂದೀವಿ. ಆದ್ರೆ ಅದಕ್ಕೆ ಕೆಲವೊಂದು ಮೂಲಭೂತ ಸೌಲಭ್ಯ ಮಾಡಲಿಕ್ಕೆ ಬಹಳ ಖರ್ಚು ಸಾಧ್ಯ. ಅದಕ್ಕೆ ಸರ್ಕಾರ ಆಗದೆ ಇದ್ದಲ್ಲಿ ತಾವು ಒಂದು ಸಹಕಾರ ಮಾಡಿಕೊಟ್ರೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ. ಸಮಾನ ಮನಸ್ಕ ಗೆಳೆಯರ ಬಳಗದ ಸಂಚಾಲಕ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದರ ಮಾತನಾಡಿ, ಎಲ್ಲೆಲ್ಲಿ ಲೋಪಗಳಿವೆಯೋ ಅವುಗಳನ್ನು ಸಂಬಂಧಿಸಿದವರೊಂದಿಗೆ ಕೂತು ಚರ್ಚಿಸಿ ಜನರಿಗೆ ಒಳ್ಳೆಯ ಸೇವೆ ಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧವನ್ನಿರಿಸಿಕೊಂಡು ಜನಪರವಾಗಿ ಕೆಲಸ ಮಾಡಿ ಎಂದು ಹೇಳಿದರು. ಲೋಪಗಳ ಕಾಣ್ತಿರ್ತಾವ, ಆ ಲೋಪಗಳ ಸರಿಪಡಿಸಕ್ ಅವ್ರಿಗೆ ಏನು ತೊಂದರೆ ಐತಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಆ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾ, ಅದರ ಜೊತೆಗೆ ದೈಹಿಕ ಶಿಕ್ಷಣಾಧಿಕಾರಿ ಆಗಿ ಅತಿ ಸಣ್ಣ ವಯಸ್ಸಿನಲ್ಲೇ ಈ ಪಟ್ಟಣದಲ್ಲಿ ಇಲ್ಲಿವರೆಗೆ ಆಗಿರುವಂಥ ದೈಹಿಕ ಶಿಕ್ಷಕರಲ್ಲಿ ಇವರೇ ಸಣ್ಣ ವಯಸ್ಸಿನವರು ಅಂತ ನನಗನ್ನಿಸ್ತೈತಿ. ಯಾರು ನಮ್ಮ ದಕ್ರಿಯವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ಮಹಿಳಾ ಮನೆ ತಾನೇ ದೈಹಿಕ ಶಿಕ್ಷಣ ಪರಿವೀಕ್ಷಕ AJ ದಖನಿ ಭಾವುಕರಾಗಿ ಮಾತನಾಡಿ, ಗೆಳೆಯರ ಪ್ರೋತ್ಸಾಹ ಸಹಕಾರದಿಂದಲೇ ಇಷ್ಟು ಎತ್ತರಕ್ಕೆ ನಾನು ಬೆಳೆದಿದ್ದೇನೆ. ನನಗೆ ಓದಲು, ಊಟ ಮಾಡಲು ಗೆಳೆಯರು ಕೊಟ್ಟ ಸಹಕಾರವನ್ನು ಜೀವನದಲ್ಲಿ ಎಂದೂ ಮರೆಯುವುದಿಲ್ಲ ಎಂದು ತಿಳಿಸಿದರು. ಕಲಿಕೆಗೆ ಸಹಾಯ ಮಾಡಿದ್ರೆ ಅವ್ರು ಎನಿಸ್ಬೇಕಾಗ್ತದೆ. ನನಗೆ 230 ರೂಪಾಯಿ ಅಡ್ಮಿಷನ್ ಇಲ್ಲದಾಗ ಅವ್ರು ಮನೆಗೆ ತಂದು ಕೊಟ್ಟು ಅಡ್ಮಿಷನ್ ಮಾಡಿ ನಾನು ಅಲ್ಲಿಂದ ಪ್ರತಿ ಹಂತದಲ್ಲೂ ಕೂಡ ಎಲ್ಲಾ ಗೆಳೆಯರು ಸಹಾಯ ಮಾಡಿದ್ರು. ಮನೆಯವರಿಗಿಂತ ಹೆಚ್ಚಿಗೆ ನನಗೆ ಗೆಳೆಯರ ಸಹಾಯ ಮಾಡಿದ್ರು ಮೊದಲನೇದಾಗಿ ಅವರು. ಆ ನಂತರ ನನ್ನ ಡಿಗ್ರಿ ಓದುವಾಗ ಪ್ರತಿಯೊಂದು ನನ್ನ ಹೆಗಲಿಗೆ ಓದಕ್ಕೆ ಸಪೋರ್ಟ್ ಮಾಡಿದ್ರು ವಕೀಲರು. ಅವ್ರು ನಮ್ಮ ರೂಮ್ ನಲ್ಲಿ ಇದ್ದು ಅವ್ರ ಪುಸ್ತಕನ ಓದಿ ನಾನು ಪಾಸ್ ಆಗಿದ್ದೆ ಡಿಗ್ರಿ. ಸುಮಾರು 7 ಜನ ಆಲ್ರೆಡಿ PSI ಕೆಲಸ ಮಾಡಿರ್ತಾರೆ. ಶಿವಮೊಗ್ಗ, ಮಂಗಳೂರು, ದಾವಣಗೆರೆ, ಬೇರೆ ಬೇರೆ ಕಡೆ ದಿನಂತರ ಯಾವಾಗ ಪೂರೈಸ್ತಿರ್ತಾರೆ. ಆದ್ರೆ ನಾನು ಬಹಳ ಹೊರಟು ಮಾಸ್ತರ್ ಆಗಿ ಕೆಲಸ ಮಾಡಿದೆ. ಗೊತ್ತಾಯ್ತು, ಫಿಸಿಕಲ್ ಟೀಚರ್ ಅಂದ್ರೆ ಹೊರಟಿದ್ದೆ. ಒಂದ್ ರೀತಿ ಪೊಲೀಸ್ ನೌಕರಿ ಇದ್ದೆ. ಯಾಕಂದ್ರೆ ಡಿಸಿಪ್ಲಿನ್ ಬರ್ಬೇಕಂದ್ರೆ ಮಾಡ್ಲೇಬೇಕಾಗ್ತದೆ. ಬೈತಾರ ನಮ್ಗೆ ಮಕ್ಕಳು ಬೈತಾರ. ಈಗ ಅವ್ರು ಅನಿಸ್ತಾರ, ಸರ್ ನಮ್ಗೆ ನೀವು ಅವಾಗ ನಿಮ್ ಬೈದಿವ್ರಿ, ನಿಮ್ ಗಾಡಿ ಪಂಚರ್ ಮಾಡಿವ್ರಿ, ನಿಮ್ ಗಾಡಿಗೆ ಗ್ಲಾಸ್ ಹೊಡೆದಿವ್ರಿ ಎಲ್ಲ ಹೇಳ್ತಾರೆ. ಆಯ್ತು ಹೊಡೆದ್ ಏನು ಸರ್ ನೀವು ಅವಾಗ ಪನಿಷ್ಮೆಂಟ್ ಕೊಟ್ಟಿದ್ದು ಇವತ್ತು ನಾ ಈ ಒಂದೇ ಪದ ಕಾರಣ ಅಂತ. ನನಗೆ ಒಂದೇ ಈ ಬಡತನದಿಂದ ಬಂದಿದ್ದಲ್ಲ, ಮಕ್ಕಳು ಏನಾರು ಮಾಡಬೇಕು, ಒಂದ್ ದಂಡಿಗೆ ಹಚ್ಕೊಂಡು ಆಸೆ ಇತ್ತು. ಆ ರೀತಿ ನಾನು ಇಲ್ಲಿವರೆಗೆ ಕೆಲಸ ಮಾಡಿದ್ದೀನಿ. ಈಗ ಆಫೀಸಿಗೆ ಬಂದ್ರು ಕೂಡ ಸಾಧ್ಯವಾದಷ್ಟು ಪ್ರಾಮಾಣಿಕನಾಗಿ
ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ, ನಮ್ಮ ಈ ಸಮಾಜಕ್ಕೆ ಯಾವುದೇ ಒಂದು ತೊಂದರೆ ಆದ್ರೆ, ಯಾವುದೇ ಕೆಟ್ಟ ಸ್ಥಳದಲ್ಲಿ ಕೆಲಸ ಮಾಡೋದಂತೇಳಿ ಪ್ರಾಮಾಣಿಕವಾಗಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಾಮನಿರ್ದೇಶಿತ ಸದಸ್ಯ ಡಾಕ್ಟರ್ ವಿಜಯಕುಮಾರ್ ಗೂಳಿ, ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗೆ ಗಮನಕ್ಕೆ ತಂದು ಸರಿಪಡಿಸುವ ಕುರಿತು ಸಮಾಲೋಚನೆ ಮಾಡುತ್ತೇವೆ. ಆಸ್ಪತ್ರೆಯಲ್ಲಿ ಶೀಘ್ರ ಕ್ಯಾಂಟೀನ್ ಆರಂಭಿಸಲಾಗುವುದು ಎಂದು ಹೇಳಿದರು. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶೇಖರ್ ಲಮಾನಿ ಮಾತನಾಡಿ, ಸಮಾನ ಮನಸ್ಕ ಗೆಳೆಯರ ಬಳಗದ ಮೂಲಕ ಸಣ್ಣವರನ್ನು ಗುರುತಿಸಿ ಬೆಳೆಸುವ ಕೆಲಸ ಮಾಡುತ್ತಿರುವುದನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಎಲ್ಲರನ್ನೂ ಒಂದು ವಿಶ್ವಾಸದಿಂದ ಕರ್ಕೊಂಡು ಕೆಲಸ ಮಾಡುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರನ್ನು ನಮಗೆ ನೀವು ಒಂದು ಅಧಿಕಾರವನ್ನು ಸ್ವೀಕರಿಸಿಪಡಿಸಿದ್ದೇ ಆದ್ರೆ ನಾವೆಲ್ಲ ಅಭಿವೃದ್ಧಿ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಅದರ ಹಾಗೆ ಗೋಲ್ಸೇಗಣ್ಣವರು, ಆಮೇಲೆ ಉಲ್ಲಾಸರು, ಆಮೇಲೆ ವಿಜಯಕರಣ್ಣ ಅವರು ಎಲ್ಲರೂ ಕೂಡಿ, ಗೌಡರು ಕೂಡಿ ದನಿಯಾರ್ ಕಡೆಯಿಂದ ಒಂದು ಲೆಟರ್ ಕೊಡಿಸಿದ್ರು. ಅದೇ ರೀತಿಯಾಗಿ ಮುದ್ದೇಬಿಹಾಳ ತಾಲೂಕಿನಲ್ಲಿಯೂ ಕೂಡ ಆ ಒಂದು ಸ್ಟೇಟ್ ಲೆವೆಲ್ ಸೀನಿಯಾರಿಟಿಲಿ ಕೂಡ ಅವರು ಇದ್ರೂ ಕೂಡ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವರಿಗೆಲ್ಲ ನಮ್ಮ ಮುದ್ದೇಬಿಹಾಳ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘವು ಅವರಿಗೆ ಬೆನ್ನಾಗಿ ನಿಂತು ಅವರು ಹೇಳಿದಂಥ ಕೆಲಸಗಳನ್ನು ಮತ್ತು ಈ ತಾಲೂಕಿನ ಎಲ್ಲವೂ ಕೆಲಸಗಳನ್ನು ನಾವೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೌಡರು ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಾಯಕವರ ಇಂಥ ಮಾಡಬೇಕಾಗೈತಿ ಹಿಂಗಾದ. ಕಾಂಗ್ರೆಸ್ ನಾಯಕಿ ಸರಸ್ವತಿ ಪಿರಾಪುರ್, ನಾಮನಿರ್ದೇಶಿತ ಸದಸ್ಯ ಮೊಹಮ್ಮದ್ ರಫೀಕ್ ಶಿರೋಳ್, ಸದಾಶಿವ್ ಮಠ್ ಅಧ್ಯಕ್ಷತೆ ವಹಿಸಿದ್ದ ಶಿವಾನಂದ್ ಮಠ್, ಜಾನಪದ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ದೀಪರತ್ನಶ್ರೀ ಮಾತನಾಡಿದರು. ನಮ್ಮ ಮೇಲೆ ಒಬ್ಬ ಕಲಾವಿದೆಯಾಗಿ ಒಂದು ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗುಳಿ ಡಾಕ್ಟರ್ ಸರ್ ಅವರು ಒಂದು ಎಲ್ಲ ಗಣ್ಯಮಾನ್ಯರ ಜೊತೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮುದ್ದೆ ಬೆಳೆದಾಗ ಹೆಚ್ಚಾಗಿ ನಾವು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಅದು ಕಾಮರಾಜ್ ಬಿರಾದರ್ ಸರ್ ಇರ್ಬೋದು, ಹಾಗೂ ನಮ್ಮ ಅಸ್ಕಿ ಫೌಂಡೇಶನ್ ಸರ್, ನಮ್ಮ ಅಸ್ಕಿ ಸರ್ ಇರ್ಬೋದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಶಿವನಗೌಡ ಪಾಟೀಲ್, ನಿರ್ಮಲಾ ರಾಯಗೊಂಡ್, ಅಂಬರೀಶ್ ಬಿರಾದರ್, ಸವಿತಾ ನರತ್ವಾಡ್, ಮಹಬೂಬ್ ಬಿ ಬಾಗ್ವಾನ್ ಅವರನ್ನು ಸನ್ಮಾನಿಸಲಾಯಿತು. ಸಮಾನ ಮನಸ್ಕ ಗೆಳೆಯರ ಬಳಗದ ಸದಸ್ಯರಾದ ಅಶೋಕ್ ಚಟೇರ್, ಮೆಹಬೂಬ್ ಗೊಳಸಂಗಿ, ಹುಸೇನ್ ಮುಲ್ಲಾ, ಉದಯ್ ರಾಯಚೂರ್, ರಾಜು ಬಳ್ಳೊಳ್ಳಿ, ರವಿ ಅಮರನ್ನವರ್, ಸಂಗಣ್ಣ ಮೇಲಿನಮನಿ, ಹರೀಶ್ ಬೇವೂರ್, ಶ್ರೀಶೈಲ್ ಪೂಜಾರಿ, ಸಬೂರ್ ದಕನಿ ಮೊದಲಾದವರು ಇದ್ದರು. ಶ್ರೀಶೈಲ್ ಹುಗಾರ್ ಹಾಗೂ ಸಿದ್ದನಗೌಡ ಬಿಜ್ಜೂರ್ ಕಾರ್ಯಕ್ರಮ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.